ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಹಾಯ್ ಹಲೋ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀರಿ. ಸೊ ಗೈಸ್, ಇವತ್ತು ಇನ್ನೊಂದು ಲೊಕೇಶನಿಗೆ ಬಂದಿದ್ದೀವಿ. ಸೊ ನಾನು ಮತ್ತು ಇನ್ನೊಬ್ರು ಬಂದಿದ್ದೀವಿ. ಇನ್ನೊಬ್ರನ್ನ ಆಮೇಲೆ ಪರಿಚಯ ಮಾಡಿಸ್ತೀನಿ. ಸೊ ಫಸ್ಟು ಈ ಲೊಕೇಶನಲ್ಲಿ ಏನಾಗಿತ್ತು ಅಂತ ತೋರಿಸ್ತೀನಿ. ಸೊ ಆಲ್ರೆಡಿ ಇದು ಅಬಂಡೆಂಟ್ ಆಗಿರೋ ಪ್ಲೇಸ್ ಇದು. ಸೊ ಈ ಪ್ಲೇಸಲ್ಲಿ ಬಂದ್ಬಿಟ್ಟು IPLನ ಬೆಟ್ಟಿಂಗ್ನ ಶುರು ಮಾಡ್ಕೊಂಡಿದ್ರು ಈ ಲೊಕೇಶನಲ್ಲಿ. ಸೊ ಯಾಕಂದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಇಲ್ಲಿ ಬಂದ್ಬಿಟ್ಟು ಈ ಪ್ಲೇಸಲ್ಲಿ ಇಲ್ಲಿಗಲ್ ಆಗಿ ಅವರು ಕುಡ್ಕೊಂಡು IPL ಬೆಟ್ಟಿಂಗ್ನ ಇಲ್ಲಿ ಆಡ್ತಿದ್ರು. ಸೊ ಅದರಲ್ಲಿ ಏನೋ ಪ್ರಾಬ್ಲಮ್ ಮಾಡಿಕೊಂಡು ಒಬ್ರಿಗೊಬ್ರು ಜಗಳ ಮಾಡಿಕೊಂಡು ಒಬ್ಬರು ಮರ್ಡರ್ ಮಾಡಿದ್ದಾರೆ, ಇನ್ನೊಬ್ಬರು ಆಫ್ ಮರ್ಡರ್ ಮಾಡಿದ್ದಾರೆ. ಸೊ ಮರ್ಡರ್ ಆಗಿರೋ ಆತ್ಮ ಬಂದ್ಬಿಟ್ಟು ಇಲ್ಲೇ ಇದೆ ಅಂತೆ. ಅದ್ರ ಜೊತೆಗೆ ಇನ್ನೊಂದು ಆತ್ಮ, ಹೆಣ್ಣಿಂದು ಆತ್ಮ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದು ಕನ್ಫರ್ಮ್ ಆಗಿಲ್ಲ. ಸೊ ನಾವು ಇವಾಗ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಕನ್ಫರ್ಮ್ ಆಗಿ ಏನಿದೆ ಅಂತ. ಸೊ ಈ ಬ್ರೋ ಒಂಚೂರು ತೋರಿಸ್ಬಿಡಿ ಲೊಕೇಶನು ಕಾಣಿಸಿದೆ ಅದರಲ್ಲಿ. ಸೊ ಈ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಗೈಸ್. ಒಳಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಬ್ರನ್ನ ಪರಿಚಯ ಮಾಡ್ಕೊಂಡು ಆಲ್ರೆಡಿ ನಮ್ಮ ಚಾನಲಲ್ಲಿ ಪರಿಚಯ ಆಗಿದ್ದಾರೆ. ಸೊ ಮತ್ತೊಂದು ಸಲ ನನಗೆ ಖುಷಿಯಾಗಿ ಬ್ರೋನ ಕರ್ಸ್ಕೊಂಡಿದ್ದೀನಿ. ಬ್ರೋ ಬನ್ನಿ. ಹಲೋ ಯೂಟ್ಯೂಬ್ ಫ್ಯಾಮಿಲಿ, ನಾನು ನಿಮ್ಮ ಉಜೈಫ್. ಗೊತ್ತಿರೋ ಹಾಗೆ ರೀಸೆಂಟ್ ವೀಡಿಯೋದಾಗ ಬಂದಿದ್ದೆ. ನಿಮ್ಮ ಸಪೋರ್ಟು ಆಮೇಲೆ ಪ್ರೀತಿ ನೋಡಿ ಪ್ರಜ್ವಲ್ ಬ್ರೋನೇ ನನಗೆ ಕರ್ಕೊಂಡಿದ್ರು. ಅದಕ್ಕೆ ಹೊಸ ಲೊಕೇಶನ್ ಐತೆ ಅಂದರು, ಅದಕ್ಕೆ ಬಂದಿದ್ದೀನಿ. ನೋಡೋದ ಏನಾಗುತ್ತೆ. ಸೊ ಗೈಸ್, ಇವಾಗ ಎಂಟ್ರೆನ್ಸ್ ಬಂದ್ಬಿಟ್ಟು ಇಲ್ಲಿಂದ ಇರೋದು. ಸೊ ಇಲ್ಲಿಂದ ನಾವು ವೀಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಸೊ ಅಷ್ಟೇ ಗೈಸ್, ವೀಡಿಯೋ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬನ್ನಿ ವೀಡಿಯೋ ಒಳಗೆ ಹೋಗೋಣ. ಬನ್ನಿ, ಟಾರ್ಚ್ ನಿಮ್ಮ ಕೈಲಿ ಒಂದು ಇಟ್ಕೊಳ್ಳಿ. ಹುಷಾರು ಬ್ರೋ, ಹಾವುಗಳು ಇರ್ತವೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಬ್ರೋ. ಹೋಗೋದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಗಲೇ. ಅದೇ ನೋಡ್ತಾ ಇದ್ದೀನಿ. ಬನ್ನಿ, ಹುಷಾರು, ಕೆಳಗೆ ನೋಡ್ಕೊಂಬನ್ನಿ. ಹಂಗೆ ಒಳಗೇನೋ ಸೌಂಡ್ ಬರ್ತದೆ. ಏನು ಸೌಂಡ್ ಅಂತ ಗೊತ್ತಾಗ್ತದೆ. ಬನ್ನಿ ನೋಡೋದು. ಅಲ್ಲಿ ಟಾರ್ಚ್ ಹಾಕಿ. ಸಡನ್ನಾಗಿ ನೋಡಿದ ತಕ್ಷಣ ಶಾಡೋ ಅನ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಇಲ್ಲಿಗಲ್ ಆಗಿ ಬೆಟ್ಟಿಂಗ್ನ ಆಡ್ತಾ ಇದ್ದಾರಂತೆ. 1000 ಆಡ್ತಾರೆ ಅಂತ ನೀವು ಯಾರು ಆಡೋಕೆ ಹೋಗ್ಬಿಡಿ. ಯಾರೋ ಅವ್ರು ಗೊತ್ತಾಯ್ತು ಬ್ರೋ. ಇಲ್ಲಿ ನೋಡಿ, ನಿಮ್ಗೇನು ತೊಂದರೆ ಕೊಡಲ್ಲ, ಸರಿನಾ? ಇಬ್ರಿಗೂ ನಾವಿವಾಗ ಸೇಫಾಗಿ ಹೊರಗೆ ಹೋಗೋ ಥರ. ಯಾಕೆ ಹಿಂಗೆ ಮಾಡ್ತಿದ್ದೀರ? ಮೋಸ್ಟ್ಲಿ ಅಲ್ಲಿಂದ ಫೋನ್ ಬರ್ತಿದೆ ಅನಿಸುತ್ತೆ ನನಗೆ. ಇಲ್ಲ, ಅಲ್ಲಿ ಕ್ಯಾಪ್ಚರ್ ಮಾಡ್ತೀರಿ, ಒಂದು ಕಡೆ ನೋಡ್ತೀರಿ. ನೋಡೋದು ಬನ್ನಿ, ಒಂದೊಂದಾಗಿ ಮುಗಿಸ್ಕೊಂಬನ್ನಿ. ಇದೇ ಗೊತ್ತಾಗ್ತಿಲ್ಲ. ಇಲ್ಲ, ಅಂತಲ್ಲ. ಮತ್ತು ಇನ್ನೊಂದು, ಅದು ಶಾಡೋ ನೋಡ್ಬಿಟ್ಟು ಆಮೇಲೆ ಎದುರ್ಕೊಂಡಿದ್ದೀರ ನೀವು. ಹಾಂ, ಸ್ವಲ್ಪ ಧೈರ್ಯವಾಗಿರಿ. ಅದಕ್ಕೆ ಅಂದರೆ ಭಯ ಆದರೂ ಒಳಗೆ ನೋಡಿ. ನಿಮ್ಮ ಅಟ್ಯಾಕ್ ಮಾಡಿದ್ರೆ ಏನು ಯೂಸ್ ಇಲ್ಲ, ಏನು ಉಪಯೋಗ ಆಗಲ್ಲ ನಿಮಗೆ. ಅದು ನೀವು ಮಾಡಿಕೊಂಡು ಬೆಟ್ಟಿಂಗಿಂದ ಇದಾಗಿರೋದು.
ಸೊ ಅದರಿಂದ ನಾವು ಇವಾಗ ನೀವು ಆತ್ಮಕ್ಕೆ ಶಾಂತಿ ಸಿಗೋಣ ಅಂತ ನಿಮ್ಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಎಷ್ಟು ಜನ ಇದ್ದೀರಾ? ಆತ್ಮಗಳು ಇಬ್ಬರಿದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಒಬ್ಬರಿದ್ದೀರಾ ಅಂದರೆ ಸೌಂಡ್ ಮಾಡಿ, ಇಲ್ಲ ಇಬ್ಬರಿದ್ದೀರಾ ಅಂದರೆ ಯಾವುದೋ ಮುಖಾಂತರ ತಿಳಿಸಿ ನನಗೆ. ಒಬ್ಬರಿದ್ದೀರಾ ಅಂದರೆ ಏನೋ ಒಂದಿದ್ದೀರಿ, ಇಬ್ಬರು ಆತ್ಮ ಇದೆ ಅಂದರೆ ಯಾವುದೋ ಮುಖಾಂತರ ತಿಳಿಸಿ. ಸೌಂಡ್ ಮಾಡೋದು ಯಾವುದೋ ಆಗಿರಲಿ. ಇಲ್ಲಿ ನೋಡಿ ಬ್ರೋ, ನಂಗೆ ಗೊತ್ತಿರಂಗೆ ಇವೆರಡು ಒಂಥರ ಎರಡು ಸ್ಯಾಡೋ ಎರಡು. ಬ್ರೋ ಕಾಲ ಹತ್ರ ಹುಷಾರು ಬ್ರೋ. ನೋಡಿ ಹಂಗೆ ಅನ್ನಿಸ್ತೈತೆ. ಯಾರಾದರೂ ಇದ್ದಾರಾ ನೋಡಿ. ನೋಡ್ತಾ ಇದ್ದೀನಿ, ನಿಮ್ಮನ್ನು ನೋಡೋಕ್ಕಂತಲೇ ಬರ್ತಾ ಇರೋದು. ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀವಿ. ನೀವೇನದು? ಕೊಡಿ ಟಾರ್ಚ್ ಕೊಡಿ. ನೀವೆಂತ ಗೊತ್ತಾಯ್ತು? ಕಣ್ಮುಂದೆ ಕಾಣಿಸ್ಕೋತೀರಾ? ಬ್ರೋ ಇಲ್ಲಿ ನೋಡಿ, ಬ್ರೋ ಇಲ್ಲಿ ನೋಡಿ, ಬ್ರೋ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಬ್ರೋ. ಅಲ್ಲೇ ನಿಂತ್ಕೋತೀರಾ ಬ್ರೋ? ಬನ್ನಿ ಬನ್ನಿ ಬನ್ನಿ. ಬ್ರೋ ಇಲ್ಲಿ ಬ್ರೋ ಕಾಣಿಸ್ತಿಲ್ಲ ಬ್ರೋ. ಇಲ್ಲೇ ಇದ್ದು ಈಗ ತಾನೇ ಇಲ್ಲೇ ಇದ್ರಲ್ಲ ಬ್ರೋ. ಕನ್ವರ್ಟ್ ಆಗ್ತಿದೆ ಏನಂತ ಗೊತ್ತಾಗ್ತಿಲ್ಲ. ಬ್ರೋ ಈಗ ತಾನೇ ಇಲ್ಲಿದ್ರಲ್ಲ ಬ್ರೋ. ಅದೇ ನೋಡ್ತಾ ಇದ್ದೀನಿ ಬ್ರೋ, ಇಲ್ಲೇ ನಿಂತಿದ್ದು. ಅದಿದೆಯಾ ಅದ್ರ ಜೊತೆ ಅಬ್ಸರ್ವ್ ಮಾಡಿದ್ರಾ? ಸೊ ಗೈಸ್ ಒಂದು ಅಬ್ಸರ್ವ್ ಮಾಡಿದ್ರಾ? ಅದ್ರದ್ದು ಹತ್ರ ಬಂದಿದ್ದ ತಕ್ಷಣನೇ ಈ ಕಡೆಯಿಂದ ಸೌಂಡ್ ಬಂತು ನಮಗೆ. ಈ ಕಡೆಯಿಂದ ಸೌಂಡ್, ಈ ಕಡೆಯಿಂದ ಏನು ಹಿಂಗೆ ತಿರುಗಿದ ತಕ್ಷಣ ಒಂದೇ ಸೆಕೆಂಡಿಗೆ ಮಾಯ ಆಗಿದೆ. ಸೊ ಯಾರು ಎಷ್ಟು ಪವರ್ ಇರುತ್ತೆ ಅಂತ ನೋಡಿ. ಒಂದೊಂದು ಆತ್ಮಗಳಿಗೆ ಮರ್ಡರ್ ಆಗಿರೋದಲ್ಲ, ನಮ್ಮ ಮುಂದೆನೇ ಇತ್ತು ಬ್ರೋ. ಅದು ನೋಡಿದ್ರೆ ಪಕ್ಷಿ ಕಿರ್ಸ್ಕೊಂಡಿದ್ದು ಪಕ್ಷಿ ಅಲ್ಲ ಅದು. ನಂಗೆ ಗೊತ್ತಿರೋಂಗೆ ಆತ್ಮನೂ ಇರುತ್ತೆ. ಆತ್ಮನೂ ಹೇಳೋಕ್ಕಾಗಲ್ಲ. ಬನ್ನಿ ನನಗೆ ಇಲ್ಲಿಂದನೂ ಸೌಂಡ್ಸು. ಇಲ್ಲೇ ಬ್ರೋ. ಏನಿದು ಕಟ್ಟಾಕಿರೋದು? ನೇಣು ಹಾಕೊಂಡು ಬಂದಿರೋದ? ಬನ್ನಿ ನೋಡೋಣ. ನೋಡಿ ನೋಡಿ ನೋಡಿ, ನೀವು ಅಲ್ಲೇ ನಿಂತ್ಕೊಳ್ಳಿ. ಎಷ್ಟು ಜನ ಇದ್ದೀರಾ ಇಲ್ಲಿ? ಅಲ್ಲೇ ಇರಿ, ಅಲ್ಲೇ ಇರಿ. ಪಾಸ್ ಆಯ್ತು ಬ್ರೋ. ಅದು ನೋಡಿದ್ರಾ? ಹಾಂ ಬ್ರೋ, ನೋಡಿ ಹೇಗೆ. ಎಲ್ಲಿ ಬ್ರೋ? ಎರಡು ಆತ್ಮ ನೋಡಿದೆ ಇಲ್ಲಿ. ಅಲ್ಲಿ ನೋಡಿ ಬ್ರೋ, ಎಲ್ಲಿ ಬ್ರೋ? ಅಲ್ಲಿ ನೋಡಿ ಬ್ರೋ, ಅಲ್ಲಿ ಗಿಡ ಹತ್ರ ನೋಡಿ ಬ್ರೋ. ಮತ್ತೆ ಯಾರು ನೀವು? ಎಷ್ಟು ಜನ ಇದ್ದೀರಾ? ಯಾರು ಏನಕ್ಕೆ ಇಲ್ಲಿ ಇದ್ದೀರಾ? ಅಲ್ಲಿ ಕೈ 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 ನೋಡಿದ್ರ? ಅಲ್ಲಿ ಕೈದು ಕೈ ಇಡದೆ. ಬನ್ನಿ 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 ಬನ್ನಿ. ಹುಷಾರು ಬರ್ಲಿ ಗೈಸ್. ಕೈ ನೋಡಿ ಇಲ್ಲಿ, ಇದೇ ಪ್ಲೇಸಲ್ಲಿ ನಿಂತಿದ್ದು. ಪೇಂಟಿಂದ ಏನಂತ ಗೊತ್ತಾಗ್ತಿಲ್ಲ ನನಗೆ. ಸೊ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಇಂದ ನಾವು ಥಿಂಕ್ ಮಾಡೋ ಥರ ಇದ್ದರೆ ಸೊ ಗೋಸ್ಟ್ ಅನ್ಬೋದು. ಇಲ್ಲಪ್ಪ ಪಾಸಿಟಿವ್ ಅಂದರೆ
ಪೇಂಟದು ಅನ್ಬೋದು. ನೀವು ಯಾವ ಥರ ತಿಳ್ಕೊತೀರೋ ತಿಳ್ಕೊಳ್ಳಿ, ಯಾಕಂದರೆ ನನಗೂ ಗೊತ್ತಿಲ್ಲ ಇಲ್ಲೇನಾಗಿದೆ ಅನ್ನೋದು. ಬನ್ನಿ, ನಮ್ಗೆ ಅಲ್ಲೊಂದು ಶಾಡೋ ಸಿಕ್ಕಿದೆ, ಈ ಕಡೆ ಒಂದು ಶಾಡೋ ಸಿಕ್ಕಿದೆ. ಎರಡು ಆತ್ಮ ಇದೆ, ಎರಡು ಆತ್ಮ ಇರೋದು ಫಿಕ್ಸ್ ಆಗಿದೆ. ಓಕೆನಾ, ಒಂದು ಗಂಡು ಆತ್ಮ ಇರೋದು ಫಿಕ್ಸ್ ಆಗಿದೆ, ಅದ್ರ ಜೊತೆಗೆ ಹೆಣ್ಣಾತ್ಮ ಇರೋದು ಅಂತ ಇವ್ರು ತಿಳಿಸಿರೋದು. ಏನಾಯ್ತು? ಓಕೆನಾ, ಇನ್ನೊಂದು ಆತ್ಮ ಬಂದ್ಬಿಟ್ಟು ಹೆಣ್ಣಿಂದ ಆತ್ಮ, ಅದು ನಮಗೆ ಕನ್ಫರ್ಮ್ ಆಗಿ ಹೆಣ್ಣಾತ್ಮನ ಇಲ್ಲ ಅದನ್ನು ಗಂಡಾತ್ಮನ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಆಫ್ ಮರ್ಡರ್ ಅಂತ ಹೇಳಿರೋದು, ಅದು ಅವನು ಸತ್ತೋಗಿದ್ದಾನ ಇಲ್ವೋ ಅಂತ ಗೊತ್ತಿಲ್ಲ, ಅದಕ್ಕೆ ಕನ್ಫರ್ಮ್ ಆಗಿಲ್ಲ. ಸೊ ಅದಕ್ಕೆ ನಾವು ಅಲ್ಲಿ ಇನ್ನೊಂದು 2 ರೂಮ್ ಇದೆ, ಹೋಗಿ ಎಕ್ಸ್ಪ್ಲೋರ್ ಮಾಡೋದು. ಇನ್ನೊಂದು ತೋರಿಸಿಲ್ಲ, ನಾವು ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಮುಗಿಸ್ಕೊಂಡು ನಾವು ಬೇಕಿದ್ರೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋದು. ಬನ್ನಿ, ಒಳಗೆ ಹೆಜ್ಜೆ ಹಯಾದ್ರು ಬನ್ನಿ, ಹುಷಾರು ಬನ್ನಿ ಬ್ರೋ, ಹುಷಾರು ಸರ್, ಹುಷಾರು ಬನ್ನಿ. ನೋಡಿ ಗೋಡೆ ನೋಡಿದ್ರೆ ಗೊತ್ತಾಗಲ್ವ ಬ್ರೋ, ಅದಕ್ಕೆ ಅಡ್ಡ ಮಾಡ್ಕೊಂಡವ್ರು ಅಷ್ಟೇ. ಇಲ್ಲೋಡಿ, ಇಲ್ಲೊಂದು ಕೈ ಇದೆ. ಎಲ್ಲಿ ಬ್ರೋ? ಬ್ಲಡ್ಡಿನ ಥರ ಅನ್ನಿಸ್ತೈತೆ ನನಗೆ. ಬ್ಲಡ್ ಡ್ರೈ ಆದರೆ ಹೆಂಗೆ ಕಾಣಿಸುತ್ತೆ, ಸೊ ಆ ರೀತಿ ಇದೆ. ಅಣ್ಣ ಬ್ರೋ, ಇರಿ ನೀವು ಎದ್ರುಕೊಂಡು ಅದೆಲ್ಲಿ ಗೋಡೆ ಹತ್ರ ಹೊಡ್ಸ್ಕೊಂಡ್ರೆ ಗೊತ್ತಿಲ್ಲ, ಫುಲ್ಲು ಇದಾಗಿದೆ ಬಟ್ಟೆ ಫುಲ್. ಇರಿ ಬ್ರೋ, ಅವ್ನು ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಿಡಿ ಬ್ರೋ, ಬನ್ನಿ, ಹುಷಾರ ಬನ್ನಿ. ಇಲ್ಲೊಂದು ಶಾಡ ಕಾಣಿಸ್ತಿದೆ ನನಗೆ. ಇದೇ ಬೆಟ್ಟಿಂಗ್ ಸ್ಪಾಟ್ ಅಂತ ಅನ್ನಿಸ್ತಿದೆ ನನಗೆ. ಇದು ಬೇರೆ ಏನಾಗ್ತಿದೆ ಬ್ರೋ, ಟಾರ್ಚು. ಹೌದಾ? ನೋಡಿ, ಪವರೇ ಇಲ್ಲ ಬ್ರೋ. ಚಾರ್ಜ್ ಮಾಡ್ಕೊಂಬಂದಿದ್ವಲ್ಲ ಬ್ರೋ ಅದು. ಇದು ಇವಾಗ ಓಕೆ ಅನ್ನಿಸ್ತಿದೆ ನೋಡೋದ್ರೆ. ಆನ್ ಆ್ಯಂಡ್ ಆಫ್ ಮಾಡಿದಾಗ ಸರಿ ಆಗ್ತದೆ ರೀ ನೋಡೋದು. ಏನಿದು ಓಪನ್ ಆಗಿರೋದಾ? ನನಗೆ ಗೊತ್ತಿರೋ ಪ್ರಕಾರ ಇಲ್ಲೇ ಆಗಿರೋ ಥರ ನಂಗೆ ಫೀಲ್ ಆಗ್ತಿದೆ. ಇದೇ ಸ್ಪಾಟ್ ಅನ್ನಿಸ್ತಿದೆ. ಬನ್ನಿ ನೋಡೋದು. ಕ್ಯಾಮ್ರಾ ಆ ಕಡೆನೂ ತೋರಿಸ್ತೀವಿ ನೋಡೋದು. ಇಲ್ಲ ನೋಡಿ ಬ್ರೋ, ಇದೊಂಥರ ತಲೆ ಥರ ಐತೆ ನೋಡಿ. ಅಲ್ಲ ಬನ್ನಿ ಬನ್ನಿ ಬನ್ನಿ. ಬ್ರೋ, ಸ್ಪಾಟ್ ಇದೆ ಅನ್ನಿಸ್ತೈತೆ ನನಗೇನೋ. ಬೆಟ್ಟಿಂಗ್ ಸ್ಪಾಟು ಅನ್ಸುತ್ತೆ ಬ್ರೋ. ನೋಡಿ ನೋಡಿ, ಅದನ್ನೇ ಹೇಳ್ತಾರದು. ಬನ್ನಿ, ಇವಾಗ ಬನ್ನಿ, ಮಾತಾಡ್ಸಿ. ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ? ಇಷ್ಟೊತ್ತು ಆ ಕಡೆ ಈ ಕಡೆ ಇಬ್ಬರನ್ನ ನೋಡಿದ್ದೀವಿ ನಾವಿಲ್ಲಿ. ಬನ್ನಿ, ಇಬ್ಬರು ಸೇರ್ಕೊಂಡು ಒಂದಾಗಿ ಬನ್ನಿ ನೋಡೋದ. ಏನು ಮಾಡೋಕ್ಕಾಗುತ್ತೆ ನೋಡ್ತೀವಿ. ಬನ್ನಿ ಬ್ರೋ, ಇಲ್ಲೊಂದು ರೂಮ್ ಇದೆ ನೋಡಿ. ಯಪ್ಪ, ಇದು ಯಾರೋ ನಾಗವಲ್ಲಿ ಇದ್ರ ಥರ ಐತೆ ಇದು.
ನೆಗೆಟಿವ್ ಪ್ಲಸ್ ಆಗಿ ಪಾಸಿಟಿವ್ ಆಫ್ ಆಗಿಬಿಡುತ್ತೆ ಅಂತದೆ ಅನ್ನುತ್ತೆ. ಪಾಸಿಟಿವ್ ನೆಗೆಟಿವ್ ಇದ್ರಾಗೆ ಪ್ಲೇಸ್ ಆಗಿ ಏನೋ ಸೌಂಡ್ ಬಂತಲ್ಲ, ಓಯ್ ಇದೇ ಥರ ಯಾರೋ ಓಯ್ ನನಗೆ ಜೆಂಟ್ಸ್ ವಾಯ್ಸ್ ಕೇಳಿಸ್ತು. ಏನೋ ಕಡ್ಡಿ ಇದೆ, ಏನಕ್ಕೆ ನೇತಾಡಿಕ್ಕಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಲ್ಲ. ಸೊ ಗೈಸ್, ಇಷ್ಟೊತ್ತಾಗಲಿ ನೀವು ಅಬ್ಸರ್ವ್ ಮಾಡ್ತಿರೋ ಇಲ್ವೋ, ಒಂದು ಸೌಂಡು ಬರ್ತಿಲ್ಲ, ಒಂದು ಕ್ಯಾಪ್ಚರ್ ಮಾಡೋಕ್ಕೆ ಶಾಡೋಸ್ ನಮ್ಮ ಕಣ್ಣಿಗೂ ಕಾಣಿಸ್ತಿಲ್ಲ. ಒಂದೊಂದು ಕ್ಷಣ ಆದರೂ ಕಾಣಿಸ್ತಿತ್ತು. ಸೊ ನಾವು ಇಲ್ಲಿ ಬಂದಿದ್ದೀವಿ ಅಂತ ಮೋಸ್ಟ್ಲಿ ಆ ಕಡೆ ಎಲ್ಲ ಹೋಗಿರ್ಬೇಕು ಅನ್ನಿಸ್ತಿತ್ತು, ಅಂದರೆ ಬ್ಯಾಕ್ ಸೈಡೆಲ್ಲ ಹೋಗಿರಬೇಕು. ಅವ್ರಿಗೇನೋ ಇಷ್ಟ ಇಲ್ವೋ ಏನೋ ಅವ್ರದ್ದು ಏನಿದೆ ಅಂತ ನಾವು ಇಲ್ಲೇ ಕರ್ಸ್ಕೊಂಡು ಅದು ನೀಕ್ರೋಫೋನಿಕ್ ಇದೆಯಲ್ಲ ಅದ್ರ ಮುಖಾಂತರ ಟ್ರೈ ಮಾಡೋದ ಅಂತ. ಯಾಕಂದರೆ ತುಂಬ ಜನ ಪರ್ಸ್ನಲಾಗಿ ಮೆಸೇಜ್ ಮಾಡಿದರು, ನೀಕ್ರೋಫೋನಿಕ್ ಅನ್ನೋದು ಆ್ಯಪು ಸೌಂಡು ಪರ್ಸ್ನಲಾಗಿ ಮೆಸೇಜ್ ಹಾಕಿದ್ರು, ನೀಕ್ರೋಫೋನಿಕ್ ಆ್ಯಪ್ನ ಯೂಸ್ ಮಾಡಿ ಬ್ರೋ ಒಂದು ಸಲ ಲೊಕೇಶನಲ್ಲಿ ಹೋದ್ರೆ ಅಂತ. ಸರಿ, ನಿಮ್ಮ ಖುಷಿಗೆ ಅಂತಲೇ ನನ್ನ ಖುಷಿ, ನಿಮ್ಮ ಖುಷಿನ ನಮ್ಮ ಖುಷಿ. ಸೊ ಅದಕ್ಕೇ ಈ ಲೊಕೇಶನಲ್ಲಿ ನೀಕ್ರೋಫೋನಿಕಲ್ಲಿ ಟ್ರೈ ಮಾಡೋಣ. ಯಾಕಂದರೆ ತುಂಬ ಲೊಕೇಶನಲ್ಲಿ ರೆಸ್ಪಾನ್ಸ್ ಬಂದ್ಬಿಟ್ಟು ಕರೆಕ್ಟಾಗಿ ಬಂದಿದ್ದಾವೆ ನಮಗೆ. ಸೊ ಅದು ಕ್ಲೀನಾಗಿ ಕೇಳಿಸ್ಕೊಂಡ್ರೆ ನಿಮಗೂ ಅರ್ಥ ಆಗ್ಬೋದು. ಕ್ಲೀನಾಗಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅದು ನಾನು ಬೇಕಿದ್ರೆ ನಾನು ಸ್ಪೀಕರ್ ಜಾಸ್ತಿ ಇಟ್ಟಿರ್ತೀನಿ. ಅದು ತಡೀತಿದೆ ಬ್ರೋ. ಇರಿ, ಹಿಂದೆ ಯಾರು ಇದಾರ ಅಂತ ನೋಡೋದ. ಏನೋ ಕೆಟ್ಟಿದ್ರು ಬ್ರೋ. ವಾಗು ಬ್ರೋ, ಒಳಗೆ ಓದಿದಂಗೆನೆ ಸೌಂಡ್ ಬಂದಿದ್ದು ಬ್ರೋ. ಅಂದರೆ ಇದೇ ರೂಮಾ ಗೊತ್ತಿಲ್ಲ, ನಾನು ಇಲ್ಲಿ ಹಿಂದೆ ಏನೋ ಇರೋ ಥರ ಅನ್ನಿಸುತ್ತೆ. ಬಟ್ ಯಾಕೋ ಒಳಗೆ ನೋಡಿ, ಯಾರಿದ್ದೀರಾ? ಹಲೋ, ಏಯ್ ಯಾರಿಲ್ಲ ಬ್ರೋ, ಏನು ಗೊತ್ತಿಲ್ಲ. ಇದು ಇದೆಯಾ ಬ್ರೋ? ಇದು ಯಾರ ನೋಡಿ, ಎದುರಿಸೋಕ್ಕಂತ ಹೋಗ್ಬೇಡಿ ಇಲ್ಲಿ ನೀವು. ನಾನು ನಿಮ್ಮ ಜೊತೆ ಮಾತಾಡೋಕ್ಕಂತಾನೆ ಬಂದಿರೋದು. ನೀವೆಲ್ಲ ಕರೆದಿದ್ವಿ ಇಬ್ರು ಬರೀ ಅಂತ, ಅದಕ್ಕೇನೆ ಹೇಳ್ತಾರದು. ಇಬ್ರು ಬರೀ ಮಾತಾಡ್ಸಲ್ಲ, ಎದುರಿಸೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದೇನು ಇದು ಹತ್ರ ಹೋದ್ರೆ ಬರ್ತಿದ್ದಲ್ಲ, ಹತ್ರ ಹೋದ್ರೆ ಬರ್ತಿದ್ದ. ನಿಮಗೆ ಬನ್ಸಿದಾರಾ? ಇಲ್ಲಿ ಒಂದು ಆತ್ಮ ಯಾರಾದ್ರು ಬನ್ಸಿದಾರ ನಿಮ್ಮನ್ನ ಇಲ್ಲಿ? ನಾಯಿ ಹೋಗ್ಲಿತ್ತಿದ್ದ. ಒಂದು ಕೆಲಸ ಕೇಳಿಸ್ತು. ಬ್ರೋ ನೀವು ಕರೆದಿದ್ದೀರಲ್ಲ ಬ್ರೋ, ಮತ್ತೆ ಸ್ಟಾರ್ಟ್ ಆಯಿತು ಬ್ರೋ. ತೆಂಗಿನಕಾಯ್ದು ಪಕ್ಕ ಇದು ಹತ್ರ ಹೋದ್ರೆ ಸೌಂಡ್ ಬರ್ತಿದೆ. ಮತ್ತೆ ಬನ್ಸಿರೋ ಜನ ತೆಂಗಿನಕಾಯಿ ಏನಂತ ಗೊತ್ತಿಲ್ಲ. ಏನೋ ಸೌಂಡ್ ಬಂತು. ಸರಿ ತಗೊಳ್ಳಿ, ನಾನು ಮಿಕ್ರೋಫೋನ್ ಸ್ಟಾರ್ಟ್ ಮಾಡ್ತೀನಿ, ಇಟ್ಕೊಳ್ಳಿ ಇದು. ಹಾಂ ಬ್ರೋ.
ಕ್ಯಾಪ್ಚರ್ ಮಾಡಿ ಇದು ಕವರ್ ಮಾಡಿ ಬ್ರೋ. ಕಾಲೆಲ್ಲ ತೋರ್ಸೋಕ್ಕಾಗಲ್ಲ ಸಾರಿ ಗೈಸ್, ಯಾಕಂದರೆ ಅದು ಫುಲ್ಲು ಧೂಳು ಸಿಕ್ಕಾಬಿಟ್ಟೆ, ನನಗೆ ನೋಡೋಕ್ಕಾಗ್ತಿಲ್ಲ, ಆ ರೇಂಜಿಗೆ ಆಗ್ಬಿಟ್ಟಿದೆ. ಯಾರು ಬರ್ತಾ ಇರೋದ್ರಲ್ಲಿ? ಅಲ್ಲಿ ಬ್ರೋ, ಯಾರು ಇರೋದು? ಎಲ್ಲಿ ಬ್ರೋ? ಇಲ್ಲಿ ನೋಡಿ ಬ್ರೋ, ಯಪ್ಪ ನೋಡಿ ಬ್ರೋ, ಕಾಣಿಸ್ತಿದ್ಯಾ? ಯಾರು ಇರೋದಲ್ಲಿ? ಬ್ರೋ ಪಾಸ್ ಆಗ್ತಿದ್ದೆ ನೋಡಿ ಬ್ರೋ, ಕ್ಯಾಪ್ಚರ್ ಮಾಡಿ ಬ್ರೋ. ಯಪ್ಪ ಬ್ರೋ, ಬ್ರೋ ಅಲ್ಲಿ ಪಾಸ್ ಆಗ್ತಿರೋದು, ಇಲ್ಲಿ ಇದಾಗ್ತಿದೆ ಬ್ರೋ, ಶೇಕ್ ಆಗ್ತಿದೆ ಬ್ರೋ ಗಿಡ. ಬ್ರೋ ನಾನು ನೋಡಿ ಬ್ರೋ ಪಕ್ಕ ಇದು ರೂಮ್ದು ಒಂದು ಫಿಕ್ಸ್ ಇದೆ ಬ್ರೋ, ಪಕ್ಕ ಫಿಕ್ಸ್ ಇದೆ, ಬನ್ನಿ. ಯಾವುದೇ ಕಾರಣಕ್ಕೂ ನಿಮ್ಗೆ ತೊಂದರೆ ಕೊಡೋಕೆ ಬಂದಿಲ್ಲ. ನಿಮ್ಮ ಜೊತೆ ಇವಾಗ ನಾನು ನೀಲೋಫೋನಿಕ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀವಿ. ಒಂದ್ಸಲ ಚೆಕ್ ಮಾಡಿಬಿಟ್ಟು ನೋಡೋದು, ರೆಸ್ಪಾನ್ಸ್ ಏನು ಸಿಗುತ್ತೆ ಅನ್ನೋದು ಒಂದು ನೋಡೋದು. ಓಕೆ, ಹಲೋ, ಯಾರಿರೋದಿಲ್ಲಿ? ಯಾರಿರೋದು ಅಂತ ಕೇಳಿದೆ. ಯಾರು? ಸುದೀಪ? ಕಿಚ್ಚ ಸುದೀಪ? ಬರೀ ಸುದೀಪ? ಲೇಡೀಸ್ ವಾಯ್ಸ್ ಕೇಳಿಸ್ತು. ಎಷ್ಟು ಜನ ಇದ್ದೀರಾ ಇಲ್ಲಿ? 3 ಎಷ್ಟು ಜನ ಇದ್ದೀರಾ ಇಲ್ಲಿ? ಇಬ್ರಿ 2 ನಮ್ಗೆ ಏನ್ ಮಾತಾಡ್ಬೇಕಿದೆ ಇದ್ರ ಮುಖಾಂತರ ಕೇಳಿಸ್ಕೊಂಡ್ರ ಹತ್ತಿದ್ದು. ಯಪ್ಪ ಬ್ರೋ, ಇವಾಗ ಬರುತ್ತೆ ಬ್ರೋ. ಅಳ್ಬೇಡಿ ನೀವು. ಒಬ್ರಿದ್ರೆ ಇಬ್ರಿದ್ದೀರಾ? ಮೂರಂತಿದ್ದೀರ? ಒಂದ್ಸತಿ 3, ಒಂದ್ಸತಿ 2. ಏನು ಬ್ರೋ ಇದು? ನೋಡಿ, 3 ಅಂತೀವಿ. 3 ಇವಾಗ ನಾವು ಇಲ್ಲಿಂದ ಹೊರಗೋದ್ರೆ ನಮಗೆ ಇಬ್ರಿಗೆ ಏನಾದ್ರು ತೊಂದರೆ ಆಗುತ್ತಾ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಅಂತ. ನಿಮ್ಗೆ ಯಾವುದು ತೊಂದರೆ ಕೊಡಲ್ಲ, ನಾವು ಈಗಾಗಲೇ ಹೊರಡ್ತೀವಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಕೊಡಲ್ಲ. ಅವಾಗಲೂ ತೊಂದರೆ ಕೊಡ್ತೀರಾ ಅಂದ್ರೆ ಎಸ್ ಅನ್ನಿ, ನೋ ಅನ್ನಿ. ನೋ ಬ್ರೋ, ನೋ ಅಂದು. ಇವಾಗ ಸರಿ, ನಾವು ಇಲ್ಲಿಂದ ಹೊರಡ್ತಾ ಇದೀವಿ. ನಿಮ್ಗೆ ಯಾವುದೇ ತೊಂದರೆ ಕೊಡಲ್ಲ. ನಿಮ್ಗೆ ಆತ್ಮ ಶಾಂತಿ ಸಿಗ್ಬೇಕಾ ಬೇಡವಾ ಅದೊಂದು ಹೇಳಿ ನನಗೆ. ಸಿಗ್ಬೇಕಾ ಬೇಡವಾ? ಮತ್ತೆ ನಾವು ಬಂದ್ಬಿಟ್ಟು ಒಬ್ಬರು ಯಾರು ಹೇಳಿ, ಬೇಕಾ ಬೇಡ? ಎಸ್ ಆರ್ ನೋ? ಬೇಡ ಅನ್ನಂಗಿತ್ತು. ಎಸ್ ಆರ್ ನೋ? ಒಂದು ಆತ್ಮ ಎಸ್ ಅಂತಿದೆ, ಇನ್ನೊಂದು ಆತ್ಮ ನೋ ಅಂತಿದೆ. ಸೊ ಅದು ಬೇಕಿದ್ರೆ ನೀವು ಬ್ಯಾಂಕ್ ಹೋಗ್ಬಿಟ್ಟು ಚೆಕ್ ಮಾಡಿ, ಮತ್ತೆ
ನಾನು ಇದು ಮತ್ತೆ ರಿಪ್ಲೈನೇ ತೋರಿಸ್ತಿರ್ತೀನಿ, ಅದು ವಾಯ್ಸದು ಅದೇನು ಬೂಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಒಂದು ಆತ್ಮ ಎಸ್ ಅಂತಿದೆ, ಇನ್ನೊಂದು ಆತ್ಮ ನೋ ಅಂತಿದೆ. ಸೊ ನನಗೆ ಗೊತ್ತಿರೋಂಗೆ ಇದೊಂದು ಆತ್ಮ ಬಂದ್ಬಿಟ್ಟು ಇಲ್ಲಿ ಅದೇನು ತೆಂಗಿನಕಾಯಿ ಇದೆ ಅಲ್ಲ ಅನಿಸ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಅಥವಾ ಇನ್ನೊಂದು ಕೇಳೇ ಇಲ್ಲ ನಾವು ಏನು ಒಂದು ಗುಲಾಬ ಫಿಕ್ಸ್ ಆಗಿದೆ, ಇನ್ನೊಂದು ಗುಲಾಬ ಅಂತ ಗೊತ್ತಾಗ್ತಿಲ್ಲ. ಸರ್ ಬನ್ನಿ ನಾವು ನೋಡೋದ ನಮಗೆ ಪ್ರಾಬ್ಲಮ್ ಇಂಪಾರ್ಟೆಂಟು. ನೆಕ್ಸ್ಟು ಸರಿ ನಾವಿಲ್ಲ ಹೊರಡ್ತಾ ಇದ್ದೀವಿ. ಒಂದೇ ಸಲ ಕಾಣಿಸ್ಕೋತೀರಾ ನನಗೆ? ಇಬ್ರು ಒಂದೇ ಸಲ ನಿಂತ್ಕೋತೀರಾ? ಇಬ್ರು ನಿಂತ್ಕೋತೀರಾ ಅಂದರೆ ನಗರ ಮುಖಾಂತರ ತಿಳಿಸಿ, ಇಲ್ಲ ಕಾಣಿಸ್ಕೊಳ್ಳಿ. ಒಬ್ಬರು ಅಲ್ಲ, ಒಬ್ರಿಗೆ ಆತ್ಮಶಾಂತಿ ಸಿಗಬೇಕು ಅಂದ್ರೆ ಒಬ್ರು ನಿಂತ್ಕೊಳ್ಳಿ ಸಾಕು. ನಾವು ತಿಳ್ಕೊಂಡು ಮುಂದಿನ ಸಲ ಬರ್ತಾ ನಿಮ್ಗೆ ಏನು ಬೇಕು ತಿಳ್ಕೊಂಡು ಬರ್ತೀವಿ. ಯಾವುದೇ ಕಾರಣಕ್ಕೂ ನೀವು ಈ ಥರ ಬೆಟ್ಟಿಂಗ್ ಆಡಿದ್ರೆ ಈ ಥರ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಎಲ್ಲ ಆದ್ಮೇಲೆ ಅನುಭವಿಸ್ತೀರಾ. ಇಲ್ಲ ಇಲ್ಲ ಹೊರಗೆ ಬಂದ್ಬಿಟ್ಟಿದ್ದೀವಿ. ಸೊ ಅಲ್ಲಿ ಏನಿದೆ ಅನ್ನೋದು ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ತೆಂಗಿನಕಾಯಿ ಕಾಣಿಸಿರೋದು ಬಂದ್ಬಿಟ್ಟು ಅದು ಏನೋ ಒಂದು ಆತ್ಮ ಬಂದ್ಬಿಟ್ಟು ಇದು ಮಾಡಿದೆ ಅಂತ ಅನ್ನಿಸ್ತೈತೆ ನನಗೆ. ಮತ್ತು ಅದ್ರ ಕ್ವಶನ್ ಕೇಳಿದಾಗಲೂ ಅಂತಾನೆ ಒಂದು ಆತ್ಮಕ್ಕೆ ಶಾಂತಿ ಬೇಕು ಅಂತಿದೆ, ಇನ್ನೊಂದು ಆತ್ಮಕ್ಕೆ ಶಾಂತಿ ಬೇಡ ಅಂತಿದೆ. ಸೊ ಒಂದು ಆತ್ಮ ಇರೋದು ಗಂಡ ಆತ್ಮ ಅಂತ ಗೊತ್ತಾಯಿತು, ಇನ್ನೊಂದು ಆತ್ಮ ಗಂಡ ಹೆಣ್ಣು ಅಂತ ಕೇಳಿಲ್ಲ. ಅದು ನೋಡೋದ ಒಂದೇ ಸಲ ಯಾವಾಗಾರ ಆದರೆ ಇದ್ರ ಈ ಲೊಕೇಶನ್ ಬಗ್ಗೆ ತಿಳಿಸೋದ. ಸೊ ನಿಮಗೆ ಏನು ಅನಿಸಿದೆ ಈ ಲೊಕೇಶನ್ ಬಗ್ಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನೊಂದು ಬೆಟ್ಟಿಂಗು ಹಿಂದೆ ತುಂಬ ಜನ ಹಾಳಾಗ್ತಾಯಿದ್ದೀರಾ. ಸೊ ಯಾರು ಬೆಟ್ಟಿಂಗನ್ನು ಆಡೋಕ್ಕೆ ಹೋಗ್ಬಿಡಿ. ಸೊ ನೋಡಿದ್ರಲ್ಲ ಇಲ್ಲೇ ಈ ಬೆಟ್ಟಿಂಗಿಂದನೇ ಮರ್ಡರೆಲ್ಲ ಆಗಿದೆ. ಸೊ ಅದನ್ನು ನೋಡಿಕೊಂಡು ನೀವು ತುಂಬ ಜನ ಆಡ್ತಿದ್ದೀರ ಇನ್ನೂ ಅದನ್ನು ಲೆಸನ್ನಾಗಿ ಇವ್ರದ್ದು ಇದಾಗಿರೋದ್ರಿಂದ ಅದನ್ನು ಲೆಸನ್ನಾಗಿ ತೊಗೊಂಡು ಅವಾಯ್ಡ್ ಮಾಡ್ಕೊಳ್ಳಿ. ಇವಾಗ ನೀವೇನು ಹೇಳ್ತೀರಾ? ಏನು ಹೇಳೋದು? ನಿಮಗೇನು ಏನು ಫೀಲ್ ಆಯ್ತು ಆ ರೂಮ್ಗೆ ಹೋದ್ಮೇಲೆ? ಆ ರೂಮ್ ಹೋದ್ಮೇಲೆ ಬ್ರೋ ಒಂಥರ ಅಬ್ನಾರ್ಮಲ್ ಆಕ್ಟಿವಿಟಿ ಇನ್ನೂ ಜಾಸ್ತಿ ಆಗಿಬಿಟ್ಟು. ಆಮೇಲೆ ಅಲ್ಲೊಂದು ಶಾಡೋನು ಕಾಣಿಸ್ತು ನಮಗೆ, ಅಲ್ಲೊಂದು ಶಾಡೋ ಕಾಣಿಸ್ತು. ಮತ್ತು ಗಂಟೆ ಇದು ಬಂತು, ಸೌಂಡ್ ಬಂತು ಬ್ರೋ. ಹೌದು, ಅದು ಗೆಜ್ಜೆದ ಗಂಟೆದ ಗೊತ್ತಿಲ್ಲ ಕನ್ಫರ್ಮ್ ಆಗಿ. ಸೊ ಅದು ಮತ್ತೆ ಎಡಿಟಿಂಗ್ ಮಾಡಿದಾಗ ನೋಡಿದ್ರೆ ಗೊತ್ತಾಗುತ್ತೆ ಅದು ಏನ್ರದ್ದು ಅಂತ. ಸೊ ಅಷ್ಟೇ ಗೈಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರೈಡಿಂಗ್ ಕ್ಯಾಪ್ಚರ್ ಆ್ಯಂಡ್ ಟಾಟಾ ಬಾಬಾಯ್ ಇಬ್ಬರು ಕಡೆಯಿಂದ ಬಾಯ್.